ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ತಮಿಳುನಾಡು ಚುನಾವಣೆ ಎಲ್ಲಾ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡಿದೆ. ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ರಾಜಕೀಯ ಪಂಡಿತರ ಎಲ್ಲಾ ಲೆಕ್ಕಾಚಾರಗಳನ್ನ ಬುಡಮೇಲು ಮಾಡಿದೆ. ಚುನಾವಣಾ ಸಮೀಕ್ಷೆಯಲ್ಲಿ ಕೇವಲ 8 ರಿಂದ 15 ಸೀಟುಗಳನ್ನ ನೀಡಿದ್ದವರಿಗೆ ಶಾಕ್ ಆಗಿದೆ. ಅಷ್ಟೇ ಯಾಕೆ, ಡಿಎಂಕೆ ಎಐಡಿಎಂಕೆ ಪಕ್ಷದ ಮುಖಂಡರ ಲೆಕ್ಕಾಚಾರಕ್ಕೂ ಸಿಗದಂತಹ ಫಲಿತಾಂಶ ಹೊರಬಿದ್ದಿದೆ. ಈ ಮೂಲಕ ತಮಿಳುನಾಡು ರಾಜಕೀಯದಲ್ಲಿ ಟಿವಿಕೆ ವಿಜಯ್ ಹೊಸ ಇತಿಹಾಸವನ್ನ ಬರೆದಿದ್ದಾರೆ. ವಿಜಯ್ ಬಹುತೇಕ ತಮಿಳುನಾಡಿನ ಹೊಸ ಸಿಎಂ ಅನ್ನೋದು ಕನ್ಫರ್ಮ್ ಆಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್, ಕಮಲ್ ಹಾಸನ್, ವಿಜಯಕಾಂತ್ ಮಾಡಲು ಸಾಧ್ಯವಾಗದ ಸಾಧನೆಯನ್ನ ದಳಪತಿ ವಿಜಯ್ ಮಾಡಿದ್ದಾರೆ. ಚುನಾವಣೆ ಎದುರಿಸಿದ ಮೊದಲ ಪ್ರಯತ್ನದಲ್ಲೇ ಸಿಎಂ ಆದ ಕೆಲವೇ ಸ್ಟಾರ್ ನಟರ ಸಾಲಿಗೆ ವಿಜಯ್ ಸೇರಲಿದ್ದಾರೆ. ಹೀಗಾಗಿ ದಳಪತಿ ವಿಜಯ್ ಬಗ್ಗೆ ಇಡೀ ತಮಿಳುನಾಡು ಕೊಂಡಾಡ್ತಾ ಇದ್ರೆ, ಇನ್ನೊಂದ್ ಕಡೆ ನಟಿ ತ್ರಿಷಾ ಕೂಡ ಟ್ರೋಲ್ ಆಗ್ತಾ ಇದ್ದಾರೆ. ನೆಟ್ಟಿಗರು ಮಾಜಿ ಸಿಎಂ ಎಐಡಿಎಂಕೆಯ ಅಧಿನಾಯಕಿಯಾಗಿದ್ದ ಜಯಲಲಿತಾ ಅವರೊಂದಿಗೆ ನಟಿ ತ್ರಿಷಾ ಅವರನ್ನ ಹೋಲಿಕೆ ಮಾಡ್ತಾ ಇದ್ದಾರೆ. ಜಯಲಲಿತಾ ಜೊತೆ ಹೋಲಿಕೆ ಮಾಡಿದ ಹಲವು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, 70ರ ದಶಕದಲ್ಲಿ ಎಂಜಿಆರ್ ಎಐಡಿಎಂಕೆ ಅನ್ನೋ ಹೊಸ ಪಕ್ಷ ಕಟ್ಟಿ ಚುನಾವಣೆಗೆ ಇಳಿದಿದ್ರು. ಈ ಪಕ್ಷ ಕಟ್ಟುವುದಕ್ಕೂ ಮುನ್ನ ಎಂಜಿಆರ್ಗೆ ರಾಜಕೀಯದ ಅನುಭವ ಇತ್ತು. 50ರ ದಶಕದಿಂದಲೇ ರಾಜಕೀಯದಲ್ಲಿ ಇದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು. ಬಳಿಕ ಡಿಎಂಕೆ ಪಕ್ಷ ಸೇರಿದ್ದ ಎಂಜಿಆರ್ ಅಲ್ಲಿ ಕರುಣಾನಿಧಿ ಜೊತೆಗಿನ ವೈಮನಸ್ಸಿನಿಂದ ಹೊರಬಂದು ಎಐಡಿಎಂಕೆ ಪಕ್ಷ ಕಟ್ಟಿ ತಮಿಳುನಾಡಿನ ಸಿಎಂ ಆದ್ರು. ಆದ್ರೆ ವಿಜಯ್ಗೆ ರಾಜಕೀಯ ಅನುಭವ ಇಲ್ಲದೆ ಪಕ್ಷ ಕಟ್ಟಿ ಗೆದ್ದಿದ್ದಾರೆ. ಅಂದು ಎಂಜಿಆರ್ ಅನ್ನ ಗೆಲ್ಲಿಸಿದ್ದ ತಮಿಳಿಗರು ಇಂದು ವಿಜಯ್ರನ್ನ ಗೆಲ್ಲಿಸಿ ಮೆರೆಸಿದ್ದಾರೆ. ಇದೇ ಹೊತ್ತಲ್ಲೇ ತ್ರಿಷಾ ಹೆಸರು ತಳುಕು ಹಾಕೊಳ್ತಾ ಇದೆ. ಅಂದು ಎಂಜಿಆರ್ ಜೊತೆ ಜಯಲಲಿತಾ ಗುರುತಿಸಿಕೊಂಡಿದ್ರು. ಎಐಡಿಎಂಕೆ ಪಕ್ಷ ಕಟ್ಟಿ ಮೆರೆದಾಡಿದ್ದ ಎಂಜಿಆರ್ ಅವರ ನಿಧನದ ಬಳಿಕ ಜಯಲಲಿತಾ ಪಕ್ಷವನ್ನ ಮುನ್ನಡೆಸಿದ್ರು. ತನ್ನ ಎದುರಾಳಿ ಡಿಎಂಕೆಗೆ ಪ್ರಬಲ ಪೈಪೋಟಿ ನೀಡಿದ್ರು. ಈಗ ವಿಜಯ್ ಜೊತೆ ತ್ರಿಷಾ ಹೆಸರು ತಳುಕು ಹಾಕೊಂಡಿದೆ. ಹೀಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿಷಾ ಮುಂದಿನ ಜಯಲಲಿತಾ ಆಗಬಹುದು ಅಂತ ಊಹೆ ಮಾಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪೋಸ್ಟ್ಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಜಯಲಲಿತಾ ಹಾಗೂ ತ್ರಿಷಾ ಅವರ ಜಾತಿ, ವಿದ್ಯಾಭ್ಯಾಸ, ಸಂಬಂಧದಿಂದ ಹಿಡಿದು ಅವರನ್ನ ಪ್ರೀತಿಯಿಂದ ಕರೆಯುವ ಹೆಸರನ್ನ ಇಟ್ಟುಕೊಂಡು ಹೋಲಿಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸದ್ಯಕ್ಕೀಗ ಆ ಪೋಸ್ಟ್ ವೈರಲ್ ಆಗ್ತಾ ಇದೆ. ಜಯಲಲಿತಾಗೂ ತ್ರಿಷಾಗೂ ಇರೋ ಹೋಲಿಕೆಗಳೇನು ಅಂತ ನೋಡೋದಾದ್ರೆ, ಜಯಲಲಿತಾ, ತ್ರಿಷಾ ಇಬ್ರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಜೊತೆಗೆ ಇಬ್ಬರು ಪಾರ್ಕ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದಾರೆ. ಇನ್ನು ಇಬ್ರು ಕೂಡ ನಟಿಯಾಗಿದ್ದವ್ರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಜಯಲಲಿತಾ ಕೂಡ ಮದುವೆ ಆಗಿರ್ಲಿಲ್ಲ. ಈಗ ತ್ರಿಷಾ ವಯಸ್ಸು ಕೂಡ 40 ದಾಟಿದ್ರು, ಮದುವೆ ಆಗಿಲ್ಲ. ಆಗಿನ ಕಾಲದಲ್ಲಿ ಜಯಲಲಿತಾಗೆ ಎಂಜಿಆರ್ ಒಡನಾಟ ಇತ್ತು. ಈಗ ತ್ರಿಷಾಗೆ ವಿಜಯ್ ಜೊತೆ ಆತ್ಮೀಯ ಒಡನಾಟ ಇದೆ. ಅಂದು ಜಯಲಲಿತಾರನ್ನ ಜನ ಅಮ್ಮ ಅಂತ ಕರೀತಿದ್ರು. ಈಗ ತ್ರಿಷಾಗೆ ಮಾಮಿ ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿಯೇ ವಿಜಯ್ ಬಳಿಕ ತ್ರಿಷಾ ಸಿಎಂ ಆಗ್ತಾರಾ ಅನ್ನೋ ಗುಲ್ಲೆದ್ದಿದೆ. ದಳಪತಿ ವಿಜಯ್ ಈ ಬಾರಿ ಸಿಎಂ ಆಗೋದು ಕನ್ಫರ್ಮ್. ಅವರ ಪಕ್ಷಕ್ಕೆ ಬಹುಮತ ಬಾರದೆ ಹೋದ್ರು ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾರೆ. ಹೀಗಾಗಿ ತಮಿಳುನಾಡಿನಲ್ಲಿ ವಿಜಯ್ ಬೆಂಬಲಿಗರ ಸಂಭ್ರಮ ಮನೆ ಮಾಡಿದೆ. ಆದ್ರೆ ಈ ಜನಪ್ರಿಯತೆ ಗೆಲುವು ಎಲ್ಲಿವರೆಗೆ ಮುಂದುವರಿಯುತ್ತೆ ಅನ್ನೋ ಪ್ರಶ್ನೆಯಂತೂ ಹುಟ್ಕೊಂಡಿದೆ. ವಿಜಯ್ ಜೊತೆ ತ್ರಿಷಾರನ್ನು ರಾಜಕೀಯಕ್ಕೆ ಕರ್ಕೊಂಡು ಬರ್ತಾರಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.